ಯಪ್ಪ ಬುದ್ಧಿ ತಂದಿ ನೋಡು, ಬಾ ಊಟ ಮಾಡಿ, ಬಾ ಊಟಕ್ಕೆ ನೀರು ಅಂದಳ ಅವ್ವ. ಬಾ ನೀರು ಬರ್ತೀನಿ ಬಾ. ತಂದಿಯಾ? ಬೇಡ ತಡಿ, ನಾ ಎಲ್ಲ ಹೋಗಿ ಊಟ ಮಾಡಿ ಬರ್ತೀನಿ. ನೀವು ಸ್ವಲ್ಪ ನೀರು ಆ ಕಡೆ ಇದಕ್ಕೆ ಹಾಕು, ಒಡ್ಬಡಿ ಅದನ್ನ ಆ ಕಡೆ ಇದಕ್ಕೆ ಹಾಕಿ ನೀರು ಹಾಸ್ತು ನೋಡು. ಅಲ್ಲಿ ಸರಿ ಹೋಗತ್ತಿಲ್ಲ ಅದನ್ನ ಸ್ವಲ್ಪ ಇದು ಮಾಡು. ಎಲ್ಲ ಲೈನಿಗೆ ಒಂದು ಸ್ವಲ್ಪ ಕರೆಕ್ಟಿಗೆ ಹೋಗಂಗ ನೀರು ನೋಡು. ಅಡ್ಡಿ ಏನಾರು ಕುಂತು ತೆಗೆದು ಹಾಸು ಅಷ್ಟು ನಾ ಬರ್ತೀನಿ ಅಂತ. ಹ್ಞೂನಪ್ಪ. ಎಮ್ಮೆ ಎಲ್ಲದವು? ಎಮ್ಮೆ ಎಲ್ಲಿ ಬೇಕಾಗಿ ಬಿಡಬೇಡ. ಎಲ್ಲ ಕಡೆ ಪೀಕಿ ಇದನ್ನ ಹಾಕ್ಯಾರ, ತುಳಿದಾಡಿದ್ರ ಇಲ್ಲಾಂದ್ರೆ ತಿಂದ್ರೆ ಮತ್ತೆ ತಿನ್ನಗರ್ಸ ನೋಡಿ ಬೈಸ್ಕೊಳ್ಳೋದಾಗಿತ್ತು. ನಮ್ಮ ಬದುವಿಗೆ ಅಲ್ಲಿ ಯಾವ್ದು ಗಿಡಗಳು ಕಟ್ಬಿಡು, ಅಲ್ಲೇ ಮೈತಿರ್ತಾವ ಸುತ್ತಲೂ ಹೋಗಿರೋದನ್ನ. ಆಮೇಲೆ ನಿಮ್ಮ ಹೇಳ್ಬಿಡು ಕಾಯಿಲೆ ತೊಗೊಂಬರ್ಬೇಕಂತ ಅವನಷ್ಟು ಅಲ್ಲಿ ಹಾಕಿವಿಲ್ಲ ಬದುವಿಗೆ ಅಷ್ಟು ಏನೇನೋ ನೋಡಿ ಎಲ್ಲ ಕಾಯಿಲೆನ ಒಂದು ಬುಟ್ಟಾಗ ಇದನ್ನ ತಗೋ ಹರಿದು ಅಲ್ಲಿ ಹೋಗಿ ಮಾರಾಕ ಬೇಕು ತೊಗೊಂಬ ಅಂತ ಹೇಳಲ್ಲ. ಹೋಗಿ ಬಡ ಬಡ ಹರ್ಕೊಂಬ, ಹೋಗಿ ನಾಳೆ ಮಾರ್ಕೊಂಬಂದು ಬರೀ ಅಂತ. ಹ್ಞೂ ಅಪ್ಪ ಆಯ್ತು. ಹಾಂ, ಆ ಕಡೆ ಒಡ್ದು ನೀರು ಹಾಸಕ್ಕಲ್ಲಿ ಬಿಟ್ಟು ಹೋಗಿ ಬಡ ಬಡ ಕಾಯಿಲೆ ಹಾರ್ಕೊಂಬರ್ತೀನಿ. ಎರಡು ಕೆಲಸಕ್ಕೂ ಎಮ್ಮೆ ಒಂದು ಕಟ್ಟಂದಿದ್ದಲ್ಲ ಅಪ್ಪ, ಎಮ್ಮೆ ಒಂದು ಕಟ್ಟು ಬರ್ತೀನಿ. ಚಿಕ್ಕಮ್ಮ ಊಟಕ್ಕೆ ಏನೇ ಕೊಡ ಒಂಚೂರು, ಹೊಟ್ಟಿಗೆ ನಾ ಹಸ್ಬಿಟ್ಟೈತಿ. ಮಧ್ಯಾಹ್ನದಾಗ ಊಟ ಮಾಡಲಿಲ್ಲ, ಮುಂಜಾನೆಗಾದ ಒಂಚೂರು ತಂಗಳನ್ನ ತಿಂದೋಗಿದ್ದೆ. ಹೊಟ್ಟಿಗೆ ಗನ ಹಸ್ತೈತಿ, ಊಟೇನಾರು ಊಟ ಕೊಡು ಮತ್ತೆ ಮುಗಿತ್ತು. ಭಾಳ ಹೊಟ್ಟಿಗೆ ಗರ್ರ ಅಂತ ಒದಕತ್ತೈತಿ. ಅಲ್ಲಿ ನಿಮ್ಮ ತಮ್ಮ ಮತ್ತು ನಿಮ್ಮ ತಂಗಿ ತಿಂದು ಹೆಚ್ಚಾಗಿ ಅಲ್ಲಿ ಬಿಟ್ಟಾರ ನೋಡು. ಅವಕ್ಕೆ ತಿನ್ನೋದ ಗೊತ್ತಿಲ್ಲ ಅವಕ್ಕೆ. ಹಂಗೆ ತಾಟ್ನ ಹಂಗೆ ಬಿಟ್ಟವು. ಅದು ಎರಡು ತಾಟ್ನ ಒಂದು ತಾಟ್ನ ಹಾಕೊಂಡು ತಿನ್ನು. ತಮ್ಮ ತಂಗಿ ಬಂದಾರ? ಎಲ್ಲಾದ್ರೂ ಕಾಣಲಿಲ್ಲ. ಅವ್ರೇನೋ ಎಕ್ಸಾಮ್ ಅದಾವ ಅಂತ ಓದ್ಕೊಳಕತ್ತಾರ. ಅದೆಲ್ಲ ನಿನಗೇನು ಗೊತ್ತಾಗತ್ತೆ? ಅಲ್ಲಿ ಮುಕ್ಕ ಹುಳಿ ಸಾರು ಅದು ಉಣ್ಣು. ಉಂಟೇನು ತಗೋವ. ನಂಗೆ ಕಾಪಿಲ್ ತಂದಿಯೇನೆ? ಹ್ಞೂ ಅವ ತಂದೀನಿ. ಅಲ್ಲಿ ಕಟ್ಟಿ ಮ್ಯಾಗ ಇಟ್ಟಿನಲ್ಲ ಪುಟ್ಟಿನ. ತಂದು ಏನೇನಾಗ್ಯವು? ಕಿರಿಕ್ಸಾಲಿ ಸೊಪ್ಪು ಒಂದಿಷ್ಟು ತಂದಿನವ. ಆಮೇಲೆ ಇವು ಮೆಂತೆ ಹುಳ್ಚಿಕ್ಕು, ಆಮೇಲೆ ಪಾಲಕ್ ಹಾಕಿತ್ತಲ್ಲ ಸೊಪ್ಪು, ಅವನೊಂದಿಷ್ಟು ಒಂದು ಪುಟ್ಟ ಕಿತ್ಕೊಂಡ್ಬಂದಿನಿ. ಇವು ಬದ್ನಿಕಾಯಿ, ಹಿರಿಕಾಯಿ, ಆಮೇಲೆ ಇವು ಹಾಗಲಕಾಯಿ ಬಳ್ಳಿ ಹಾಕಿದ್ವಲ್ಲ, ಹಿರಿಕಾಯಿ ಹಾಗಲಕಾಯಿ ಇದಕ್ಕೆ ಬದ್ವಿ ಕಪ್ಸಿದ್ವಲ್ಲ ಅದು ಅವು ಬಿಟ್ಟವು. ಆಮೇಲೆ ಬದ್ನಿಕಾಯಿ ಅವು, ಚೌಳಿಕಾಯಿ ಅವು, ಮೆಣಸಿನ್ಕಾಯಿ ಅವು, ಆಮೇಲೆ ಇವು ಟೊಮೆಟೊ ಹಣ್ಣು ಬೆಂಡಿಕಾಯಿನಾಗ್ಯವು ಹಾಕೊಂಡ್ಬಂದಿನಿ ಪುಟ್ಟಾಗ ಅದಾವ ನೋಡು. ಒಂದು ಕೆಲಸ ಮಾಡು, ಮುಂಜಾನೆ ಹಾಲು ಕೊಡಕ್ಕೆ ಹೋಗಿ ನಸಿನಿಗೆ ಎಲ್ಲರ ಮನೆಗೂ ಅವಾಗ ಪುಟ್ಟಿ ಹೊತ್ಕೊಂಡು ಹೋಗಿಬಿಡು. ಅವಾಗ ಮುಂಜಾನೆ ಕಾಯಿಲೆ ಎಲ್ಲ ಬೇಕಾಗ್ತದೆ ಹೆಣ್ಮಕ್ಳಿಗೆ ರೆಡಿ ಮಾಡಕ್ಕೆ. ಅವಾಗ ಕೆಲಸ ಆಗ್ಬಿಡುತ್ತೆ ನಮ್ದು. ಕಾಯಿಲೆಯನ್ನು ಮಾಡ್ದಂಗೆ ಹಾಲು ಕೊಟ್ಟಂಗಾಗುತ್ತೆ. ಆಮೇಲೆ ಮತ್ತೆ ಹೊಲಕ್ಕೆ ಹೋಗ್ಬೇಕು. ಬರೀ ಅದು ಒಂದೇ ಕೆಲಸ ಅಂತ ಕುಂದ್ರದಲ್ಲ, ಹೇಳಿ ನೋಡು. ಹ್ಞೂ ಚಿಗವ, ಆದರೆ ಎದಕ್ಕೈನ ತಲೆ ಭಾಳ ನುಸಾತಿತ್ತು, ಸ್ವಲ್ಪ ಆರಾಮಿಲ್ಲ ಅನ್ಸಾತೈತಿ. ನಿಂತ ನಾವೆಲ್ಲ ಬಿಟ್ಬಿಡು. ನಾವೇ ಹೇಳ್ತೀಯ ನಾವ ಯಾರ ಮುಂದೆ ಹೇಳ್ತಿ ಅವ್ನಿಗೆ ಹೇಳ್ತಿ ಏನು ಕೇಳಾರದಾರ ಅಂತಂದು. ನಮ್ಗೇನಿಲ್ಲ ಅಂತೇಳಿ ನಮ್ಗೂ ಅದಾವಪ್ಪ ತೆಲ್ ಹೊಟ್ಟೆ ಬೇನಿ ಮೊಣಕಾಲು ಬೇನಿ ಎಲ್ಲ ಅದಾವು ಅಂದ್ರು. ಮತ್ತೆ ಅಡುಗೆ ಮಾಡಲಿಲ್ಲ ಅಂದ್ರೆ ನಡಿಬೇಕಲ್ಲ, ಮಾಡಿ ಹಾಕ್ತೀನಲ್ಲ ಕುತ್ಕೊಂಡು ತಿಂತಿಯಲ್ಲ, ಮತ್ತೆ ಎಲ್ಲಿಂದ ಮಾಡಿ ಹಾಕ್ತೀನಿ. ಏನು ಆಯ್ತ ನನ್ನ ನಿಮ್ಮಪ್ಪ ಏನಾರ ಎಲ್ಲಿಂದ ತಂದು ಈಗ ಹಂಗೆ ನಿಮಗೆ ಸುರಿತಿನಲ್ಲ ಮಾಡಿ ಹಂಗೆ ಹೊಂಟೇನ. ಹೋಗೋಗು, ನೋವು ಇರವ ಎಲ್ಲರಿಗೂ ಹಂಗೆ ಮಾಡ್ಬೇಕು. ಮಳೆ ಬದುಕು ಇಲ್ಲಾಂದ್ರೆ ಮನ್ಯಾಗ ತುಂಬಿಸ್ಕೊಂಡ್ರೆ ಎಲ್ಲ ಆಗತ್ತೆ ಬದುಕು. ಏನಂತಂದು ಏನು ಒಟ್ಟು ಚೆನ್ನಾಗಲ್ಲ. ನಾಳೆ ಮುಂಜಾನೆ ನಸಿನಾಗ ಹೋಗಿ ಕಾಯಿಪಲ್ಲೆ ಮಾಡ್ಕೊಂಬಂದ್ರೆ ಹಳ್ಳಿ ಹೆಣ್ಮಕ್ಳು ಎಲ್ಲಿಗೆ ಪ್ಯಾಟಿಗೆ ಹೋಗಿ ತಂದಿರ್ತಾರೆ. ಮುಂಜಾನೆಯಾಗ ಪಲ್ಯಕ್ಕೆ ಏನೋ ಒಂದು ಬೇಕಾಗಿರ್ತೈತಿ ತೊಗೊಂತಾರ ಅಂತೇಳಿ ಮುಂಜಾನೆ ನಸಿನಾಗ ಹಾಳಕ್ಕೆ ಹೋಗಿರಪ್ಪ ಹೋಗು ಹಾಕಿ ಬಾ ಮಾರ್ಬಾ ಅಂತಂದೆಲ್ಲ ಹೇಳಿದ್ರೆ ತಿಲ್ಲು ಸತಿ ಅಂತ ನಾವು ಮಾಡ್ತಾನೆ. ಅಲ್ಲ ಮತ್ತೆ ಹಿಂಗೆ ಅನ್ಕೊಂಡು ಕುತ್ಕೊಂಡ್ರೆ ಮುಂದೆ ಮಳೆ ಹಂಗೆ ಬೇಕು ನಮ್ದು. ನಾ ಹೋಗ್ಲಾ ಮಾಡಕ್ಕೆ? ನೀವು ಹೋಗಿರಿ ಹೊಲ ಮನೆ ಎಲ್ಲ ಮಾಡೋದ್ಬಿಟ್ಟು ಮತ್ತೆ ಮಾಡಕ್ಕೆ ದಾಡಿ ನೀತಿದೆ. ಏನು ಮನೆ ಕಡಿತೈತೆ ಸಣ್ಣ ಹಂಗೆ ನಾವು ಮಾಡೋದು ಕಲ್ತೀನ. ಹೊಲ್ದಾಗನು ಹತ್ತೆ ಹಾರದಲ್ಲಿ ಹಾರತ್ತೆ ಅಂತ ಕೆಲಸ ಮಾಡ್ತಿದ್ದಿ. ಅವಷ್ಟು ಆ ಕಡೆ ಹೊಲಕ್ಕೆ ನೀರು ಹಾಸಂತಂದ್ರೆ ಹಂಗೆ ಎಮ್ಮಿ ನಾವು ಮಾಡ್ಕೊಂಡು ಕಾಯಿಪಲ್ಲೆ ನಾವು ಮಾಡ್ಕೊಂಡು ಬಿಟ್ಬಿಟ್ಟು ಮತ್ತಷ್ಟು ನಾ ಹಾಸಿ ಬಂದಿನಲ್ಲಿ ಸೊಪ್ಪು ಮಾಡ್ತೆ ಅಲ್ಲೇ ಮೇಗ ತೊಗೊಳ್ಳೇನ ಬಾರ್ಕೊಲ್ ಮತ್ತೆ ತೊಗೊಂಡು ಮೂಲೆ ಹಾಕಿ ಕುಡಿತಲ್ಲ. ಹಂಗೆ ಒಳಗೆ ಶುರು ಮಾಡಿದ್ರೆ ಎಲ್ಲ ಜ್ವರನ ಹೋಗವು, ಎಲ್ಲ ಕಿತ್ಕೊಂಡು ಹೋಗೋ ರೋಗ ತರ್ಲೇನ. ಇಲ್ಲಪ್ಪ ಹೋಗ್ತೀನಿ, ನರ್ಸರಿಗೆ ಹೋಗ್ತೀನಿ ತಗೋಪ್ಪ. ಹೋಗ್ಬೇಕು. ಮಾಡ್ಕೊಂಬಂದು ಎಲ್ಲ ಮುಗಿಸ್ಕೊಂಡು ಬಂದು ನಿಮ್ಮ ಮೌನ್ ಕೇಳ್ಕೊ ಕೊಟ್ಟು ಹಂಗೆ ಮುಂಜಾನೆ ನಾಷ್ಟ ದಿನ ಕಟ್ಕೊಂಡು ನಾನು ಹೊಲಕ್ಕೆ ಹೋಗಿರ್ತೀನಿ. ಅಲ್ಲಿ ಎಮ್ಮಿ ತೊಗೊಂಬ, ಎಮ್ಮಿ ಎಲ್ಲ ಸ್ವಚ್ಛ ಮಾಡಿ ತೊಳೆದು ಅದೆಲ್ಲ ಅಲ್ಲಿ ಒಳಗೆ ನೀರದವಲ್ಲ ಮೇಸಕ್ ಬಿಡಿ ಅಂತ. ಹಂಗೆ ನೀನು ಅರ್ಧ ಹಾಕಿ ಎಲ್ಲ ಇದಾಗೈತಿ. ಕಾಯಿಪಲ್ಲೆ ಅವೆಲ್ಲ ಇನ್ನೂ ಸ್ವಲ್ಪ ಹಾಕ್ಬೇಕು. ಮಳೆ ಮಾರಾಗೈತಿ ಇನ್ಮ್ಯಾಗ ಹತ್ಕೊಂತಾವು. ಆಮೇಲೆ ಇವನು ಹಚ್ಬೇಕು ಇದ್ರಾಗೀನ. ಬಾ ಅಲ್ಲಿ ನಾಳೆ ಜಗ್ಗಿ ಕೆಲಸ ಐತಿ. ಹೊಲದಾಗ ಬದುವಿಗೆ ಅಕ್ಡಿ ಕಾಳು ಹಾಕ್ರಿ ಒಂದಿಷ್ಟು. ಈಗ ಅಕ್ಡಿ ಕಾಳು ಗನ ತುಟ್ಟದವು. ಅಯ್ಯೋ ಮೊಳಕೆ ಕಾಳು, ಹುಳಿ ಕಾಳು, ಹೆಸರು ಕಾಳು ಇವೆಲ್ಲ ಸಿಗವಲ್ಲ. ನಮಗೆ ತುಟ್ಟಾಗೈತಿ. ಅವಾದ್ರೆ ಭಾಳ ಲಾಭ ಆಕತ್ರಿ. ಎರಡು ಹೊರಗೆ ಪೀಸ್ ಕಟ್ಟಕ್ಕಾಗತ್ತಾ, ಅವಕ್ಕೆ ಏನಾರು ತಗೋಗುತ್ತಾ ಹೆಣ್ಣುಳಿಗೆ ಅವಕ್ಕೆ ಒಂಚೂರು ಒಂದೇನಾರು ಬಂಗಾರ ಮಾಡ್ಬೇಕಲ್ರಿ. ಮತ್ತೆ ಒಂಚೂರು ಅಕ್ಡಿ ಕಾಳು ಹಾಕ್ರಿ ಒಟ್ಟು. ಹೌದು ನೋಡು. ಹೌದು. ನಾಳೆ ಹೋಗಿ ಬರಮಪ್ಪನ ಅಂಗಡಿಯಾಗ ಒಂದಿಷ್ಟು ಅಕಡಿ ಕಳಿಸ್ಕೊಂಬ. ಅಪ್ಪ ಹೇಳೋಣ ಅಂತೇಳಿ ನಾನು ಹೋಗೋ ಹೇಳಿದ್ರೆ ಟೇಸ್ಟ್ ಕೊಡ್ಬೇಕಂತೇಳಿ ರೊಕ್ಕ ಕೊಟ್ಟೋಗಿರ್ತೀನಿ. ಹೊತ್ಕೊಂಬ ಅವನಷ್ಟು. ಹ್ಞೂನಪ್ಪ. ಚಲೋತ್ನಿಗೆ ಕೆಲಸ ಮಾಡೋದು ಕಲಿ, ಬರೀ ತಿನ್ನಕ್ಕೆ ಬರ್ತೀಯಲ್ಲ ಹಂಗೆ. ಹೋಗೋ. ನಮ್ಮ ಹೂವು ಇದ್ದಿದ್ರೆ ಹಿಂಗೆ ಹಾಕಿತ್ತಾನೆ. ನಮ್ಮ ಹೂವು ಇದ್ದಿದ್ರೆ ನಾನು ಎಷ್ಟು ಕೆಲಸ ಮಾಡಿದ್ದೆ ಅಂದ್ರೆ ಎಷ್ಟು ನನ್ನ ಮಗ ಅನ್ಕೊಂಡಿದ್ದೀವ. ನನ್ನ ಮಗ ಮುಂದಿನ ಕೆಲಸ ಮಾಡಿಕೊಂಡು ಎಷ್ಟು ಸುಸ್ತಾಗೈತೆ ಅಂತೇಳಿ ಬಾರಯ್ಯಪ್ಪ ಅಂತಂದು ತಾಟಿನ ತುಂಬ ಊಟಕ್ಕಿಟ್ಟು ಊಟ ಮಾಡಿದ್ಮೇಲೆ ಮಕ್ಕಳಪ್ಪ ಆರಾಮ್ ತೊಗೊಂತಿತ್ತು. ನಮ್ಮ ಹೂವಿಲ್ಲ, ಇವ್ರ ಕೈ ಸಿಕ್ಕು ಊಟನೂ ಮುಂಜಾನೆಗೆ ತಂಗ್ಳದೇ ಕೊಡ್ತಾಳೆ, ರಾತ್ರಿ ಹೊತ್ತಿನಾಗೂ ಬರೀ ಅವರೆಲ್ಲ ಉಂಡು ಬಿಟ್ಟದ್ದು ಕೊಡ್ತಾಳೆ, ಇಲ್ಲಾಂದ್ರೆ ಹೊತ್ತಿದ್ದು ಕೊಡ್ತಾಳೆ. ನೆಟ್ಟು ಹೊಟ್ಟೆಗೆ ಊಟನೂ ಕಾಣಲ್ಲ, ಕಟ್ಟಿ ಮಾಡ್ದಂಗೆ ಮಾಡ್ಬೇಕು. ಒಟ್ಟು ಕುಡ್ಸೋತಿನೇ ಕೊಡಂಗಿಲ್ಲ. ಒಂಚೂರು ನೀರು ಕುಡಿಯೋಕೆ ನಿಂತರು ಯಾಕೆ ನೀರು ಕುಡಿಯೋಕೆ ನಿಂತಿ ಅಂತಾರೆ. ನಮ್ಮ ಅಪ್ಪಂದು ಮಗನೇ ನಾನು ಹೌದು ಅಲ್ಲ ಅಂತ ಅನಿಸ್ಬಿಟ್ಟಿರ್ತಾನ. ನಮ್ಮನಿ ನಮ್ಮ ಅಪ್ಪ ನನಗೆ ಬೈತಾನ. ಹ್ಞೂ ಬೀಚಿಗವ ಅದು ಇದ್ದಾಗ ಇವನ್ ಕಟ್ಟಿನಿ ಎಮ್ಮಿನ ಒಟ್ಟು ಹೋಗಿ ಹಾಲು ಹಿಡ್ಕೊಂಬ ಅಂದಾಳ ಅವ್ವ. ಹಾಲು ಹಿಡ್ಕೊಂಡು ಹೋಗಿ ಒಂದು ಸ್ವಲ್ಪ ಮತ್ತೆ ಹೊತ್ತು ಮಾಡಿದ್ಮೇಲೆ ಎಲ್ಲರಿಗೂ ಹಾಲು ಕೊಟ್ಬಿಡ್ಬೇಕಲ್ಲ, ಹೋಗಿ ಹಿಡ್ಕೊಂಬರ್ತೀನಿ. ಹ್ಞೂ ಬೇ ಈಗ ಉಂಡು ಬಂದೆ. ಏನು ಏನಪ್ಪ ಯಪ್ಪ ನಿನ್ನ ಮಕ್ಕ ನೋಡಿದ್ರೆ ಗೊತ್ತಾಗತ್ತೆ ನೀವು ಊಟ ಮಾಡಿಲ್ಲ ಅಂತ. ಅಲ್ಲ ಆರಾಮದೇ ಇಲ್ಲ, ಯಾಕೋ ಮನುಷ್ಯ ಸುಸ್ತು ಕಾಣಕತ್ತೀಯಪ್ಪ. ಹ್ಞೂ ಬೆಚ್ಚಿಗವ ಯಾಕೆ ಏನ ತಲೆ ನೋವು ಸಾಕತ್ತಿತ್ತು. ಹಾಲು ಹಿಡ್ಕೊಂಡು ಹೋಗಿ ಕೊಟ್ಟು ಬಂದು ಮಕ್ಕೊಂಡ್ಬಿಡ್ತೀನಿ. ನಿಮ್ಮ ಚಿಗವ ಮತ್ತು ನಿಮ್ಮಪ್ಪ ಬೈಯೋದು ಬಡಿಯೋದು ಕಮ್ಮಿ ಮಾಡ್ಯಾರ, ಏನು ಹಂಗಾದಾರ?
ಇಲ್ಲಿ ಬಿಡು ಚಿಗವ, ಹಂಗೇನಿಲ್ಲ. ಇಡೀ ಊರ್ ಮಂದಿಗೆ ಗೊತ್ತೈತಿ ಯಾಕೆ ಸುಳ್ಳು ಐತಿ ನೀನು ನಿಮ್ಮ ಅಜ್ಜಿಗ ಒಂದು ನಿಮ್ಮ ಅಪ್ಪಂದು ಮುಚ್ಚಿಟ್ಕೊಂಡ್ರು ಮಂದಿಗೆ ಏನು ಗೊತ್ತಿಲ್ಲ ನಿನಗೆ ಎಷ್ಟು ಮಂದಿ ಇದು ಮಾಡ್ತಾರಂತ ಕುರ್ಸಕ್ಕಿಲ್ಲ ನಮ್ಮನೆ ಕೆಲಸ ಹೇಳ್ತಾರೆ ಹೊಟ್ಟಿನೆಟ್ ಕುಳ ಹಾಕಂಗಿಲ್ಲ ತನ್ನ ಮಕ್ಕಳನ್ನ ಅಷ್ಟು ರಾಣಿ ರಾಜರತೆ ನೋಡ್ಕೊಂತ ಹೋಗ್ಬಿಡು ದೇವ್ರು ನೋಡ್ಕೊಂತಾನ ಅಂದಂಗೆ ಇಲ್ಲ ನಮ್ಮನಿ ಬಾ ಒಂಚೂರು ಏನಾರ ಬಿಸಿ ಬಿಸಿ ಮಾಡ್ತೀನಿ ಊಟ ಮಾಡಿ ಅಂತ. ಇಲ್ಲಿ ಚಿಕ್ಕವ, ನಾನು ಯಾಕೆ ಹಂಗೆ ಸುಳ್ಳು ಹೇಳಿ ಉಂಡು ಬಂದೀನಿ. ಹೊತ್ತಾಗುತ್ತೆ ಮತ್ತೆ ಹಾಲು ನಿನ್ಕೊಂಡು ಈಗ ಮನೆ ಕೊಡಕ್ಕೆ ಹೋಗ್ಬೇಕಲ್ಲ. ತಡಿ ಹೊತ್ತು ಮತ್ತೆ ಬೈದಾವ ಹೋಗಿಂತರಿ. ಅಲ್ಲಡ ಲಕ್ಷ್ಮಕ್ಕ ಮಕ್ಕ ಅನ್ನೋದು ಹುಡುಗಂದು ಹೀರಿಕೆ ಆದಂಗೆ ಆಗೈತಿ ಪಾಪ ದಣು ನಮ್ಮನಿ ಮಕ್ಕದಾಗ ತೋರ್ತೈತಿ ಎಷ್ಟು ಸುಸ್ತಾಗಿದ್ದಂಗೆ ಏನು ಜ್ವರನ ಬಂದ ಅನ್ಸುತ್ತೆ ಹುಡುಗ ತಲೆನೋ ಸತ್ತಂದ್ರೆ ಮೈಕೆ ಬೇನೆ ಜ್ವರ ಬಂದಿದ್ದಂಗೆ ಅದು ಅಲ್ಲ ಹೊಟ್ಟಿಗೆ ನನ್ನತ್ತೆ ಅಂತ ಅಲ್ಲಿ ತಾನೇ ಯಾರು ಮಕ್ಕಳನ್ನ ಹಾಕೊಂಡ ಒಂಚೂರ ಏನು ಮಲ್ತಾಯಿ ಮಗ ಅಂದ್ರೆ ಏನು ಕಳ್ಳು ಕಕ್ಲಿಕ್ಕೆ ಅಷ್ಟು ಇರಕ್ಕಿಲ್ಲ ಅಂತ ಮಕ್ಕಳು ಸರಿ ನೋಡ್ಕೊಂಡ್ರೆ ಬಂಗಾರದಂಗೆ ಹುಡುಗ ಅಷ್ಟು ಚಂದ ನೋಡ್ಕೊಂತೈತಿ ಇದು ಅಪ್ಪನದೆಲ್ಲ ಶಾಸ್ತ್ರ ಸುಳ್ಳ ಅನ್ನಲ್ಲ ನೋಡ ಲಕ್ಷ್ಮಕ್ಕ ತನ್ನ ಸತ್ ಇದು ತಾಯಿ ಸತ್ ಮೇಲೆ ಅಪ್ಪ ಚಿಕ್ಕಪ್ಪಕ್ಕ ಅನ್ನೋದು ಈ ಇದನ್ನು ನೋಡಿದ್ಮೇಲೆ ನನಗಂತೂ ಅರ್ಥ ಆಗೈತೆ ನಾವು ಆದ್ರೆ ಪಾಪ ಹೆಂಗ ಅಂತಿನಿದ್ರೆ ಮುಂದಿನ ಜೀವನ ಪಾಪ ಓದ್ಬೇಕು ಅಂದ್ರೆ ಓದಕ್ಕೆ ಕಳಿಸ್ಲಿಲ್ಲ ಎದಿಸಿ 3 ಅಕ್ಷರ ಇಲ್ದಂಗೆ ಮಾಡಿದ್ಲು ಬರೀ ಹೊಲ್ದಾಗ ದುಡಿಯಕ್ಕೆ ಹಚ್ಚಿದ್ಲು ತನ್ನ ಮಕ್ಕಳು ಮಾತ್ರ ಚಲೋತ್ನೆ ಓದ್ಸಕ್ಕೆ ಹಚ್ಚಳ ಈ ನಾಳೆ ತನ್ನ ಮಕ್ಕಳನ್ನ ಒಳ್ಳೆ ಸೊಸಿನ ಶ್ರೀಮಂತ ಮನೆ ಸೊಸಿ ತರ್ತಾಳ ಚಲೋ ಮನೆಗೆ ಮಗಳು ಕೊಡ್ತಾಳ ಈ ಹುಡುಗನ ಬಾಳೆವಂಗ ಏನು ಮದುವೆ ಮಾಡ್ತಾಳೋ ಏನು ಮದುವೆನೇ ಮಾಡಲ್ಲೋ ಏನು ಇಲ್ಲೇ ಮನೆ ಚಾಕರಿ ಮಾಡ್ಕೊಂಡಿಲ್ಲ ಅಂತಂದು ಹಂಗ ಅನ್ಸುತ್ತೆ ಲಕ್ಷ್ಮಕ್ಕ ನಾವು ಹಂಗೆ ಮಾಡಿ ಹಂಗೆ ಮಾತಾಡ್ಕೊಂತ ಒಂದು ಚಲೋ ಹುಡುಗಿ ನೋಡಿ ಹೆಂಗಾರ ಮದುವೆ ಮಾಡಿಸ್ಬೇಕು ನೋಡ ಯವ್ವ ಅಂದಕ್ರ ನನಗೇಡಿ ಜಗ ಗಂಟೆ ಹೋಗಿ ಆಕಿ ಕೊಟ್ಟಾಗ ಮಾತಾಡೋದಾಗತ್ತ ನಮ್ಮ ಮಕ್ಕಳು ಸುದ್ದಿ ಬೇಕಂತ ನಾವು ಆಮೇಲೆ ಮಾಡೋಣ ಹಂಗಲ್ಲ ಲಕ್ಷ್ಮಕ್ಕ ಈಗ ಆಕಿ ಹೆಂಗಿದ್ರು ಅವು ಯಾರ ಮಕ್ಕಳು ಓದ್ ಮುಗಿದ್ಮ್ಯಾಗ ಅವತ್ತರ ಮೊದಲು ಮದುವೆ ಮಾಡ್ತಾರ ಚಲೋ ಮನೆಗೆ ಮದುವೆ ಮಾಡ್ಕೊಡ್ತಾರ ಈಗ ಈ ಹುಡುಗನ್ ಮಾಡಲಿಲ್ಲ ಅಂದ್ರೆ ಮಂದಿ ನಂತರ ಅಂತ ಅಂದೇ ಇರುತ್ತೆ ಹಾಗಾಗಿ ಆಕೆ ಮದುವೆ ಮಾಡೋಕೆ ಅನ್ನೋದು ಇರುತ್ತೆ ನಾವು ಸುಮ್ಮನೆ ಮಾತು ಕೇಳೋಣ ಮದುವೆ ಮಾಡೋದು ಮಾಡೋಳಕ್ಕ ಚಲೋ ಹುಡುಗಿ ಒಳ್ಳೇದಿರ್ಬೇಕು ಬಡವರಿದ್ರು ಚಿಂತೆ ಇಲ್ಲ ಇದನ್ನ ಚೆಂದ ನೋಡ್ಕೊಂಡು ಹೋಗಂಗಿರ್ಬೇಕು ಇಜ್ಜಿ ನಾನು ಹಿಂಗೆ ಒಂದು ಮಾತಿಲ್ಲ ಅಕಸ್ಮಾತ್ ನಾವು ಏನೋ ಒಂದು ಹುಡುಗಿನ ತಂದು ಮದುವೆ ಮಾಡಿದ್ರು ಅಂದ್ರೆ ನಾಳೆ ಈ ಹುಡುಗನ ಪರಿಸ್ಥಿತಿನ ಆ ಹುಡುಗಿ ಬರುತ್ತೆ ಆಮೇಲೆ ಆಡೋ ಗುಳಾಟ ನಾವ ಕಟ್ಕೋಬೇಕಾಗತ್ಲೆ ಅದನ್ನ ವಿಚಾರ ಮಾಡು ಆದ್ರೆ ಇದನ್ನ ಅವ್ರ ತೊರ್ನಿ ಕರ್ಕೊಂಡು ಹೋಗಿ ಇಟ್ಕೊಳ್ಳುವಂಥ ಸಂಬಂಧ ನೋಡಿ ಮದುವೆ ಮಾಡ್ಬೇಕು ಆದ್ರೆ ಈ ಬಿಡಾಡಿ ಬಿಡ್ಬೇಕಲ್ಲ ಮನ್ಯಾಗ ಮಾಡಕ್ಕೆ ಚಾಕರಿ ಮಾಡಕ್ಕೆ ಯಾರೆಲ್ಲ ಆಗತ್ತಲ್ಲ ಮತ್ತು ಹೊಲ ಮನೆಯಾಗ ಈಗ ಹೆಂಗೆ ಬಿಡ್ತಾಳ ಆಮೇಲೆ ಮೇಲತ್ತು ಈ ಹುಡುಗ ಓದಿಲ್ಲಲ್ಲ ಲಕ್ಷ್ಮಕ್ಕ ಅಷ್ಟು ಚಲೋ ಮಂತಂದಾಗ ಯಾರು ಮದುವೆ ಮಾಡ್ತಾರೆ ಯಾರ ಹಳ್ಳಿ ಯಾರು ಹೆಣ್ಣು ಹಾಗೆ ಯಾರು ಮಾಡ್ಕೊಂಡು ಹೋದ್ರು ಚಿಂತೆ ಬಿಡಪ್ಪ ಅಂತಿರ್ತಲ್ಲ ಅಂತಾರ ಇದು ಮಾಡ್ಕೊಳ್ಳೋದು ಹೋಗಿ ಬಿಡ್ಲೆ ನಾವು ಇಷ್ಟ ಮಾಡ್ಕಿದ್ರು ನಮ್ಮ ಕೈಲಿಂದ ಏನು ಮಾಡೋಕ್ಕಾಗಿಲ್ಲ ಬಾ ಆಕೆಗೆ ದೇವರು ಹೊಟ್ಟೆ ಮೇಲೆ ಯಾರು ಕೊಟ್ಟನ್ ಮಕ್ಕಳನ್ನ ನೋಡಂತ ದೇವ್ರ ಹೆಂಗಿಡ್ತಾನ ಅವರು ಅಂತಂದು ತಿರುಗ ಬಾಣ ಇಟ್ಟಿರ್ತಾನೆ ದೇವ್ರು ಆ ಹುಡುಗ ಅಷ್ಟಲ್ಲ ಅನ್ಸಿ ಆ ತಾಯಿ ಎಷ್ಟು ನಂಬ್ಕೊಂತೈತೆ ಕಣ್ಣೀರು ಹಾಕ್ತಿರ್ತೈತಿ ನನ್ನ ಮಗ ಎಂತ ಕಷ್ಟಪಡ್ತಾನಲ್ಲ ಅಂತ ಸುಮ್ಮನೆ ಬಿಡು ತನಿಖೆಗೆ ಅನ್ಬಸ್ತಾ ಸುಮ್ಮನೆ ರಾಮೆ ಇಲ್ಲದಿ ನೀನು ಅಲ್ಲಲ್ಲ ನಿನಗೆ ಮತ್ತೆ ಎಲ್ಲೋಡ ಬಾರ್ಕೊಂಡ್ ತಗೊಂಡ ಬರ್ಸ್ತೀನಿ ನಿನಗೆ ಎಷ್ಟು ಧೈರ್ಯ ಇದ್ದ ನಮ್ಮ ಹೊಲದಾಗ ಎಮ್ಮೆ ಬಿಟ್ಟು ಮೇಸಿ ನೀನು ಹಂಗ ಅವೆಲ್ಲ ಪೀಕ್ ತೊಳೆದು ಕಚಪಚ ಅಂತಂದು ಈಗಿನ್ನ ಚಿಗಾಕತ್ತಿದ್ದು ಎಲ್ಲ ಹಾಳಾಗೋಗ್ಯವು ಅರ್ಧ ಎಕರೆ ಹೊಲಾನ ಹಾಳಾಗೋಗೈತಿ ಇಲ್ಲದ ನಿಮ್ಮಪ್ಪಗೆ ಹೇಳ್ತೀನಿ ತಡಿ ನೀನು ಎಮ್ಮೆ ಬಿಟ್ಕೊಂಡ್ಬಂದು ನಮ್ಮ ಹೊಲದ ಮೇಸಿ ಇದು ಎಮ್ಮೆ ಹಾಲು ಇನ್ಕೊಂಡು ಬೇಯಿಸಿ ಮಾಡ್ಕೊಂಡು ರೊಕ್ಕ ಮಾಡ್ಕೋತ ಗಂಟು ಇನ್ನೊಬ್ರು ಹೊಲ ಹಾಳಾದ್ರೂ ಚಿಂತಿಲ್ಲ ನಿಮಗೆ ನಾನು ಎಲ್ಲೋಡ ದಂಡನ ಕಟ್ಸ್ತೀನಿ ಬಾಯಿ ಇಲ್ಲೋ ಮಾವ ನಾನು ಯಾಕೆ ನಿಮ್ಮ ಹೊಲದಾಗ ಮೇಯಿಸ್ಲಿ ಇಲ್ಲಪ್ಪ ನಾವು ಇವತ್ತು ಒಟ್ಟ ಹೊರಗೆ ಬಿಟ್ಟಿಲ್ಲ ಯಾಕಂದ್ರೆ ಹೊಲದಾಗ ನೀರು ಹಾಸೋದಿತ್ತು ಆಮೇಲೆ ಕಾಪೆಲ್ ಹರಿದಿತ್ತು ಹಂಗಾಗಿ ನಮ್ಮ ಒಂದು ಬದುವಿಗೆ ಹುಲ್ಲು ಜಗ್ಗಿ ಬದತ್ತು ನೀರು ಹಾಸಿ ಅದ್ರಾಗ ಇವು ಗಿಡಕ್ಕೆ ಬೇಂಗ್ ಗಿಡ ಆಯ್ತು ಬದುವಿಗೆ ಅಲ್ಲಿ ಕಟ್ಟಿ ಮೇಯಿಸಿನಪ್ಪ ಒಟ್ಟು ಬಿಟ್ಟೇ ಇಲ್ಲ ನಾನು ಅಲ್ಲಿ ಅನ್ಸಮಮ್ಮ ಎಮ್ಮೆ ಬಿಟ್ಕೊಂಡ್ಬಂದಿದ್ಲು ಆಕಿಗೆ ಎಮ್ಮೆ ಬಗ್ಗಂಗಿಲ್ಲ ಬಿಡಂಗಿಲ್ಲ ಅದ್ರಾಗ ಒಂದು 4 ಅದಾವ ಎಮ್ಮೆ ಕೊಡು 4 ತೊಗೊಂಡ್ಬರ್ತಾಳೆ ಒಂದರ ಹಿಡ್ಕೊಂಡ್ಬರೋದ್ರಾಗ ಇನ್ನೊಂದು ಕಡೆ ಹೋಗೋ ಇನ್ನೊಂದು ಕಡೆ ಬಂದ್ರೆ ಇನ್ನೊಂದು ಕಡೆ ಹೋಗೋ ಆಕಿ ಬಿಟ್ಟಿರ್ತಾಳೆ ಅನ್ಸುತ್ತೆ ಸುಳ್ಳು ಹೇಳ್ತೇನೆ ಸುಳ್ಳು ನಾನೇನು ಕಣ್ಸ್ಕೊಂಡ್ಕೊತೀನಿ ನಾನು ಅನ್ಸಮಮ್ಮ ಎಮ್ಮೆಗಿಂತ ಅಲ್ಲೇ ಕಾಣ್ತಿದ್ದಿಲ್ಲ ನನಗೆ ಯಾಕೆ ಹೋಸಿನಪ್ಪ ಏನಾಯ್ತು ಎದಕ್ಕೆ ಈತನ ಬೇಕತ್ತಿ ನೀನು ಅಂದ್ಯಾ ನಾನು ನಿನ್ನಂತಲೇ ಬರ್ಬೇಕಂತ ಮಾಡಿದ್ದೀನಿ ಬೇಡ ಅಲ್ಲ ಎಷ್ಟು ಧೈರ್ಯ ಇದ್ರೆ ಅಪ್ಪ ಮಗ ಇನ್ನೊಬ್ರು ಹೊಲದಿಂದ ಪೀಕ್ ತಿನ್ನಿಸಿ ಹಾಲು ನಿನ್ಕೊಂಡು ರೊಕ್ಕ ಮಾಡ್ಕೋಬೇಕು ಅನ್ನೋದಿತ್ತು ಯಾಕೆ ನಮ್ದೇನು ಹೊಟ್ಟಿಲ್ಲ ನಮ್ದೇನು ಬೆಳೆಯಿಲ್ಲ ರೊಕ್ಕ ಏನು ಹಂಗೆ ಬರ್ತಾವ ಕಾಳು ಕಡಿ ತಂದು ಹಾಕ್ಬೇಕಂದ್ರೆ ಕಣ್ಣ ನೀರು ಬಂದಿರ್ತಾವೆ ಅವು ಭೂಮಿಗಿಂತ ಮ್ಯಾಗ ಬಂದು ಅವು ನಮ್ಮ ಫಸಲ್ ಬರೋದ್ರಾಗ ನಮ್ದು ಅದು ಹೇಳಕೊಲ್ಲೆ ಚಡ್ಡಿ ಹರಿದು 12 ಬಾಗ್ಲಾಗಿರ್ತೈತಿ ಅಂತದ್ದು ಈ ನಮ್ನಿ ಮಾಡ್ತಿರಲ್ಲ ಮತ್ತೆ ಹೆಂಗೆ ನಾನಂತ ನಂಗೆ ಗೊತ್ತಿಲ್ಲಪ್ಪ ನಾನು ತೊಗೊಂಡು ಹೋಗಿ ಅವ್ನು ದಂಡ ಅಡ್ಡದಾಗ ಹಾಕಿ ದಂಡನ ಕಟ್ಸ್ ನನಗೆ ಎಷ್ಟು ಲಾಸ್ ಆಗೈತೆ ಅಷ್ಟು ದಂಡ ಕಟ್ಬೇಕು ನೀವು ರಾಮ ಏನಿಲ್ಲ ಇದು ಏನು ಹೇಳಕತ್ತಾರ ಇದು ಹಾಲು ಕಟ್ ನನ್ನ ಬಾಡೆ ಏನು ಮಾಡಿದಿ ಹೊಲ್ದಾಗ ಬಿಟ್ಟು ಮೇಸಿಯಾ ನೀನು ಅವ್ರ ಹೊಲ್ದಾಗ ಇಲ್ಲಪ್ಪ ನೀನೇ ಹೇಳಿದ್ದಿಲ್ಲ ಅಲ್ಲಿ ಬೇನ್ ಗಿಡಕ್ಕೆ ಬದುವಿ ಕಟ್ ಮೇಸ ಅಂತ ಹೇಳಿ ಅಲ್ಲೇ ಕಟ್ಟಿದ್ನಲ್ಲ ಮತ್ತೆ ನಿನ್ನ ಮುಂದೆನೇ ಇದ್ದಲ್ಲ ನಾನು ಇಡೀ ದಿವಸ ನೀರು ಹಾಸೋದು ಕಾಪಿಲಿ ಇರೋದು ಅದನ್ನ ಮಾಡೀನಿ ಬರೋ ಮುಂದೆನೂ ನಾನು ನೀನು ಇಬ್ರು ಸೇರೇ ಬಂದೀವಿ ಎಲ್ಲಿ ಬಿಟ್ಟಿವಪ್ಪ ನಮ್ಮ ಹೊಲವು ಎಮ್ಮೆ ಅನ್ಸಮ್ಮನು ಅಂದ್ರೆ ನಮ್ಮ ಹೊಲ ಇತ್ತು ಮಾವ ಅಲ್ಲೋ ಮರೆ ಅನ್ಸಮ್ಮನು ಅಂತ ಎಮ್ಮೆ ಸುಮ್ಮನೆ ಬಂದು ನಮ್ಮ ಅಂತೀಯಲ್ಲ ಅಯ್ಯ ನೀವು ಅಪ್ಪ ಮಗ ಈಗ ಕಳ್ಳಕಂದ್ರೆ ಆಟ ಆಡಕ್ಕೆ ಹೋಗ್ಬೇಡ್ರಿ ನಾನು ನೋಡಿ ನಿಮ್ಮ ಎಮ್ಮೆವು ಈಗ ಅನ್ಸಮ್ಮ ಅಷ್ಟು ದೂರ ಹೊಡ್ಕೊಂಡ್ಬಿಡ್ತಾನು ವಯಸ್ಸಿಗೆ ಆಕಿ ಅಷ್ಟು ಅಲ್ಲಿಂದ ಹೊಡ್ಕೊಂಡು ಅವನ್ನೆಲ್ಲ ತೊಗೊಂಬರೋಷ್ಟೊತ್ತಿಗೆ ಎಲ್ಲ ಕತಿ ಇಲ್ಲ ಮಾವ ಅದು ನೀ ಕೋಣ ಇದನ್ನ ಹಚ್ಚಿ ಹೊಡಿತಿಯಲ್ಲ ರೆಂಟಿ ಕುಂಟಿ ಕೋಣ ಕಟ್ಟಿರ್ತಿಯಲ್ಲ ಅವು ನಮ್ಮ ಎಮ್ಮೆ ಕೊಡು ಆಮೇಲೆ ಅನ್ಸಮ್ಮ ಎಮ್ಮೆ ಕೊಡು ಬೇಕಂತ ನಿಮ್ಮ ಹೊಲದಾಗ ಬರ್ತಾವು ಅದಕ್ಕೆ ನಾನು ಯಾಕೆ ಬೇಕು ಪೀಕ್ ತೊಳ್ಗೋದು ಅಂತಂದು ಗಿಡಕ್ಕೆ ಅದೇನಂತಾರಲ್ಲ ಗಿಡಕ್ಕೆ ಕಟ್ಟೆ ಹಾಕ್ಬಿಟ್ಟಿರ್ತೀನಿ ಯಾಕೆ ಬೇಕು ಇನ್ನ ಗಡಿಸಿ ಪೀಕ್ ತೊಳು ಚಲೋ ಅಲ್ಲ ಅಂತೇಳಿ ಆಕೆ ಅನ್ಸಮ್ಮಗೆ ಹೇಳ್ತೀನಿ ಬರ್ಬೇಡಮ್ಮ ಅವ್ನು ಕಟ್ಟೆ ಹಾಕು ಇಲ್ಲಿ ಬರ್ತಾವು ಪೀಕ್ ಉಳಿತಾವ ಅಂದ್ರೆ ಇಲ್ಲಿ ಬಿಡ್ಲ ಅಂತಾಳ ನನಗೆ ಬಿಟ್ಟಾಳ ಇಲ್ಲ ನನಗೆ ನೀನು ಒಂದು ಹೊಡ್ಕೊಂಬ ಅಂತಾಳ ನನಗೆ ನೋಡ್ರೆ ಹೊಡ್ಯಕ್ಕೆ ಕೆಲಸ ಜಗ್ಗಿರ್ತಾವ ಅಪ್ಪ ಬೈತಾನ ಅವ್ವ ಅನ್ಸಮ್ಮನ ಎಮ್ಮೆ ಬಂತು ಉಳಿದದ್ದು ಒದಿಲ್ಲ ಜಾಡ್ಸಿ ಅದಕ್ಕೆ ನಾನೇನು ಅಲ್ಲಿ ಇದನ್ನು ಮಾಡ್ತಿರ್ತಾನೆ ಕುತ್ಕೊಂಡು ಕೆರಿತಿರ್ತಾನೆ ಗೆಣಸು ಅಲ್ಲೇ ಬಾಜು ಹೊಲ್ದಾಗ ನೀನು ಬಂದು ಮೇಲಾರ್ದ ಇಲ್ಲಿಂದ ಊರಾಗ ಬಂದು ಅಕ್ಕಿ ಬಂದು ಮೇಯ್ತವನ
ಸುಡುಗಾಡು ಸುಳ್ಳು ಹೇಳೋದಂದ್ರೆ ಏನು ಚಲೋ ಕಲ್ತಿಲ್ಲ ನೀನು ನೋಡ ನೀನು ಏ ನೋಡ ಹೆಣ್ಣ ಮಗಗ ಚಂದ ಬುದ್ಧಿ ಕಲ್ಸು ಮತ್ತೆ ಇಂಥ ಬುದ್ಧಿನ ಕಲ್ತು ನಾಳೆ ನೋಡಿ ಮತ್ತೆ ನೀನು ಒಂದರ ಸುದ್ದಿ ಕೆಲಸ ಮಾಡ್ತಿ ಎಲ್ಲೇ ನೀನು ಒಂದರ ನಿಟ್ಕೊಟ್ಟಿ ಕೆಲಸ ಒಂದರ ಇಂಥ ಸುದ್ದಿ ಆಗೈತೆ ಅಂತ ಏನಾರ ಮಾಡಿದ್ರೆ ಏನಾರು ಒಂದು ಮಾಡ್ಕೊಂಬರ್ತಿ ದಂಡ ಕಟ್ಬೇಕು ನೋಡಿ ಸುಳ್ಳ ನಾನು ಎಷ್ಟು ಇದ್ದಿತ್ತು ನಿನಗೆ ಹೇಳಿನಿ ಕಂಡರ್ ಹೊಲ್ದಾಗ ಅಲ್ಲಿ ಓದಿದವು ಎಮ್ಮಿ ನೋಡ್ಕೊಂತಿರು ಎಲ್ಲರೂ ಹೊಲ್ದಾಗ ಪೀಕ್ ಹಾಕ್ಯಾರ ಈಗ ಅಂತ ಹೇಳಿ ಬಂದಿದ್ದೆ ನಿನಗೆ ಅಷ್ಟು ವಯಸ್ಸ ಬರ್ತಿ ಕೆಲಸ ಅಂದ್ರೆ ಮೈ ಮುಳ್ಳು ಏನು ಕೆಲಸ ಮಾಡ್ಬೇಕು ಬರ್ಲಿ ಬಿಡ್ತಿ ಮತ್ತೆ ಹೊಲ್ದಾಗ ಇರ್ತಿ ಇಡೀ ದಿವಸ ಕೆಲಸ ಮಾಡಿನಿ ಅಂತ ನಿಮ್ಮ ಒಂದು ಅಷ್ಟು ಇದು ಮಾಡ್ತಿದ್ದಿ ಏನು ಮಾಡ್ತೀನಿ ಕೆಲಸನ ನಿಮ್ಮ ತಮ್ಮರ ಓದಿ ನಾನು ನೌಕರಿ ತೊಗೊಂಡು ಪಗಾರ ತರ್ತಾರೆ ನಿನ್ಲೇನೆ ಏನೇ ಉಪಯೋಗ ಇಲ್ಲ ನಿನ್ನ ಮನೆಯಾಗಿದ್ರು ದಂಡ ನೀನು ಎಲ್ಲರೂ ಹೊರಗೆ ಹಾಕ್ಬೇಕು ಅಂದ್ರೆ ಸುಮ್ಮನೆ ನಿಮ್ಮ ಅವ್ವ ಸತ್ತಾಳ ನಿಮ್ಮ ಅವ್ವನ ಮಕ್ಕ ನೋಡ್ಕೊಂಡು ಸುಮ್ಮನೆ ಅದೀನಿ ಇಲ್ಲ ಅಂದ್ರೆ ನೀನು ಯಾವಾಗ ಕೂತ್ಕೊಂಡು ಹೊರಗೆ ಹಾಕಿದ್ ನೀನು ಒಳ್ಳೆ ಜೋಡಿಗೆ ನಿಮ್ಮ ಅವ್ವನ ತಗ ದಂಡ ಕಟ್ಬೇಕು ನೋಡಿ ರೊಕ್ಕ ಎಲ್ಲಿಂದ ತರಲಿ ದಂಡ ಕಟ್ಟಕ್ಕೆ ಏನ ತೆಗಿ ವಯಸ್ಸು ಬಂದು ಹುಡುಗನ ಕೈ ಮಾಡ್ತಿಲ್ಲ ಏನ ತೆಗಿ ಸಿನಪ್ಪನ ಏನ ಹುಡುಗ ಬಿಡಿಸ್ಕೊಂಡು ಸುಮ್ಮನೆ ನಿಂತಿಲ್ಲ ನೋಡಿ ಬಿಡ್ಸಕ್ಕಲ್ಲ ಅಲ್ಲಿ ಬೇಕಾ ನೀನೇನು ಬಂದಾಗ ಬಿಡು ಅಂತ ಹೇಳ್ತಿದ್ದಿ ಅಲ್ಲಿ ಎಷ್ಟು ಪೀಕ್ ತುಳ್ದೈತಿ ಎಷ್ಟು ನಮ್ದು ಲುಕ್ಷಣ ಆಗೈತೆ ಅನ್ನೋದು ನಿನಗೇನು ಗೊತ್ತು ಕೈ ತುಂಬ ಬೆಳಿ ಬರಂತದ್ದು ಎಲ್ಲ ನೆಲ್ಪಾಲಾಗೈತಿ ಎಮ್ಮಿ ಕಚ್ಚ ಪಚ್ಚ ತುಳುದೆಲ್ಲ ಅದ ಚಿಗಿಯಕತ್ತಿದ್ದು ಭೂಮಿಯಾಗಿಂದ ಹೊರ ಬಂದದ್ದು ಏನೀಗ ನೋಡು ಮಣ್ಣು ಕೈ ಹಿಡ್ಕೋಬೇಕು ನಾನು ನನ್ನ ಕತಿ ಯಾರು ಹೇಳ್ತಾರ ನನಗೆ ಆ ಲುಕ್ಷಣಿ ರೊಕ್ಕ ಹಂಗ ಬರ್ತು ಒಂದು ಬೀಜ ತಂದು ಗೊಬ್ಬರ ಹಾಕಿದ್ದು ಅದೆಲ್ಲ ಇಲ್ಲೋಡಕ ನೀ ಹೇಳೋದು ನನಗೆ ಅರ್ಥ ಆಗತ್ತೆ ಹೊಡಿಸ್ಬಾರ್ದಂತ ಅದು ಹೊಟ್ಟೆ ಸಂಕಟ ನಮ್ಗೇನು ಮಾಡ್ಬೇಕು ಮತ್ತೆ ಅಲ್ಲ ಚಿನ್ನಪ್ಪನ ನಾನು ಅಲ್ಲಿಂದ ಬರಮಂತ ಕೇಳ್ಕೊಂತಾನೆ ಬಂದಿನ್ ಬಿಡು ಅಲ್ಲ ನೀನು ನಿನ್ನ ಹೊಲ್ದಾಗ ಬಂದು ಎಮ್ಮೆ ಹೊಡ್ದು ತುಳಿದು ಇಷ್ಟೆಲ್ಲ ಲುಕ್ಷಣ ಮಾಡ್ಯಾವಂತಿಯಲ್ಲ ಮಾಜು ಹೊಲ್ದಾಗ ಎಮ್ಮೆ ಕಟ್ಟಾರ ಅಂದ್ಬಿಟ್ರೆ ಅವ್ರ ಎಮ್ಮೆನ ಬಂದು ತುಳಿದವು ಅವ್ರ ಎಮ್ಮೆನ ಲುಕ್ಷಣ ಮಾಡ್ಯಾವಂತಂದು ಯಾಕೆ ಅನ್ಕೊಂತೀನಿ ನೀನು ಬೇರೆ ಎಮ್ಮೆ ಏನು ಬರಂಗಿಲ್ಲನ ನಾನು ಅಲ್ಲೇ ಕಟ್ಟಿಗೆ ಮಾಡಕತ್ತಿದ್ದೆ ಮುಂಜಾನೆಗ ನಾವು ಹೊಲ್ದಾಗ ನಮ್ದು ಅತ್ತಗಲ್ ಸಮೀಪ ನಾನು ಇವ್ರಿಗೆ ಹೇಳಿದ್ನೆ ಇವರು ನನ್ನ ಹೊಲ್ದಾಗ ಜಗಿ ಕೆಲಸದವು ನೀನೇ ಬಂದು ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಹಂಗಾಗಿ ನಾನು ಅಲ್ಲೇ ಬಂದು ಇವ್ರ ಬುತ್ತಿ ತಂದು ಕೊಟ್ಟಿದ್ನಲ್ಲ ಕಟ್ಟಿಗೆ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಅಲ್ಲ ಅನ್ಸವನು ನಾಲ್ಕು ಎಮ್ಮೆ ಕೊಟ್ಟು ನಿಮ್ಮ ಇದು ಕೋಣ ಐತಲ್ಲ ಕೋಣನಂತಲೇ ಓಡಾಡ್ಕೊಂತ ಬಂದ್ವಪ್ಪ ಆಕಿ ಹಂಗ ಓಡಿದ್ಲು ಓಡಕ್ಕಾಗಲಿಲ್ಲ ಹಿಡ್ಕೊಳಕ್ಕೂ ಆಗಲಿಲ್ಲ ಎಮ್ಮಿನ ಯಾಕೆ ಹೋದ್ರು ಬಿಡು ಅಂತ ಸುಮ್ಬಿಟ್ಲು ಸ್ವಲ್ಪತ್ತು ಅಲ್ಲೇ ನಾನು ಪುಟ ಮಾತಾಡ್ಕೊಂತ ಕುಂತ್ಲು ನಾನು ಅಂದೆ ಯಾಕ ಅಲ್ಲೋಡ ಪೀಕೆಲ್ಲ ತೊಳ್ಯಾಕತ್ತವು ಹೋಗು ಮತ್ತೆ ಯಾರು ನೋಡಿದ್ರು ಏನಾರು ಅಂದರು ಮತ್ತೆ ಈಗೀಗ ಪೀಕ್ ಹಚ್ಚಾರ ಮಾತಾಡ ಪಾಪ ಎಲ್ಲರೂ ಈಗ ಕೈ ಬರದ ಕಮ್ಮಿ ಬೆಳಿ ಹೋಗ ಯಾಕೆ ಹೊಡ್ಕೊಂಡ್ ಹೋಗು ಅಂತ ನಾನಂದೆ ಹೋಗ ಯಾವ ಎಲ್ಲಿದೆ ಆ ಕೋಣ ಒಂದು ಕಟ್ಬಿಟ್ಟನ ಕೋಣ ಸಲುವಾಗಿ ಇವು ಎಮ್ಮೆ ಓಡಾಡ್ಕೊಂತ ಹೋಗವು ಕರೆದ್ರು ಬರಂಗಿಲ್ಲ ಹಿಡ್ಕೊಂಬಂದ್ರು ಮತ್ತೆ ಹಗ್ಗ ಹರ್ಕೊಂಡು ಓಡಕವು ಸಾಕಾಗಿ ಹೋಗ್ಬಿಟ್ಟೈತೆ ಅಲ್ಲ ಇದಕ್ಕೆ ರೊಕ್ಕಿಲ್ಲ ನೀ ಎಮ್ಮೆ ಹೊಡ್ದು ಕಟ್ಟಿದ್ ಮಾಡೋ ಬದಲಿ ಆಡತ್ ತೊಗೊಂಬಂದು ಕಟ್ಟಿ ರಂಟಿ ಕೊಟ್ಟು ಹೊಡ್ಯಾಕ್ಬಿಟ್ಟು ಕೋಣ ಕಟ್ಟಾನ ಕೋಣನ ಮತ್ತೆ ನಮಗೆ ಎಮ್ಮೆ ಒಂದು ಹಂಗ ಬರ್ತಾವ ಮತ್ತೆ ಏನು ಮಾಡೋಕ್ಕಾಗತ್ತೆ ಅನ್ಬಸ್ಲ ಕೋಣ ಕಟ್ಟಿದ್ದಕ್ಕೆ ಅಂತ ಹೇಳಿದ್ಲು ಆಮೇಲೆ ನಾನು ಮತ್ತೆ ಹೋಗಿ ಒಂದಿಟ್ಟು ಬಡಿಗೆ ತಗೊಂಡು ಹೊಡೆದು ಓಡಿಸಿದ್ನಿ ಊರ್ ಕಡೆ ಅವಾಗ ಓಡ್ ಬಂದು ಬಂದ್ಲು ನಿನ್ ನಿಜ ತಿಳಿಲಾರ್ದಂಗ ಪಾಪ ಹುಡುಗನ ಹಾಕಿ ಆ ಹುಡುಗನ್ ಸುಮ್ಮನೆ ಹೊಡಿಸಿಟ್ಟಿ ಅಯ್ಯೋ ಹೌದೇನೇಕ ಅಯ್ಯೋ ನನಗೆ ಗೊತ್ತಾಗಲಿಲ್ಲ ಅಲ್ಲ ಅಲ್ಲಿ ತನಕ ಬರಂಗಿಲ್ಲ ಅಂತೇಳಿ ಇವ್ರು ಬಾಜುಕಿದ್ವಲ್ಲ ಇವ್ರು ಹೊತ್ತು ಉದಾರತ್ತವು ಇವ್ರು ಸುಳ್ಳು ಹಾಕತ್ತಾರ ಅಂತ ಮಾಡಿ ನಾನು ರಾಮೇನ ಸುಳ್ಳು ಇದು ಮಾಡ್ಬಿಟ್ಟು ನೋಡು ರಾಮ್ಯ ಅಲ್ಲ ತಪ್ಪ ನನಗೆ ಗೊತ್ತಾಗಲಿಲ್ಲ ನಾನು ನಿನ್ವ ಅಂತ ಮಾಡಿ ನಾ ಅದಕ್ಕೆ ನಿನ್ಗೆ ಅವಸರ ಮಾಡಿ ಹೇಳಕ್ಕೆ ಬಂದೆ ನಿಮ್ಮ ಅಪ್ಪನವ್ರು ಕೈ ಮಾಡೇ ಬಿಟ್ಟೆ ಹೋಗ್ಬಿಡು ಅಲ್ಲಂತ ಆತಲ್ಲ ಇರ್ಬಿಡು ಯಾ ದಂಡ ಪಂಡ ಬೇಡ ನಾ ಅನ್ಸಮ್ಮನ ಮನೆಗೆ ಹೋಗ್ತೀನಿ ಏನಿಲ್ಲ ಅನ್ಸಮ್ಮನ್ ಮತ್ತೆ ರೊಕ್ಕ ಕೊಡೋರು ಬಿಡಂಗಲ್ಲ ತಡೀಕಿನ ಅಲ್ಲೂ ಮಾವ ನಾ ಹೇಳಕತ್ತೀನಿ ಕಟ್ಟಿವಪ್ಪ ನಾವು ಪೀಕ್ ಹಾಕಿದ್ವಿ ನಿಮ್ಮ ಪೀಕ್ ಹಾಕಿದ್ರು ನಮ್ಮ ಪೀಕ್ ಹಾಕಿದ್ರು ಒಂದಲ್ಲನೇ ಯಾರಾದ್ರೂ ನೋವೇ ಅದಕ್ಕೆ ತುಳಿಬಾರ್ದಂತನ ಕಟ್ಟಿ ಹಾಕಿ ಮೇಯಿಸ್ತೀವಿ ಅಂತ ಹೇಳಕತ್ತೀನಿ ಒಂದು ಮಾತು ಕೇಳಿಲ್ಲ ನೀನು ಆತೋಲೆ ಏನು ಹೊಡೆದೇನು ಮುಕ್ಕದೆ ನೀನೇನ ನೀನು ಮಾವನ ಏನಾಗ್ತದ ಇನ್ಕೊಂಬ ಹೊಲ ಮತ್ತೆ ನಿಮ್ಮವ್ವ ಮತ್ತೆ ಇಕ್ಕರು ತೊಗೊಂಡು ಹಾಕು ಹಾಲಿನ ಕೊಟ್ಟಿಲ್ಲ ಅಂತೇಳಿ ಬಡ ಹಾಲು ಇಟ್ಕೊಂಡು ಎಲ್ಲ ಮನೆಗೆ ಹಾಲು ಕೊಟ್ಟು ಬಾ ಅಲ್ಲ ಸಿನಪ್ಪಣ್ಣ ನೀನು ಎಂತರ ಮ್ಯಾಗ ಅಬೋದ್ ಹಾಕ್ಬೇಕು ಅನ್ನೋದು ವಿಚಾರ ಮಾಡ್ಬೇಕು ಯಾರು ಹೆಂಗದಾರ ಅಂತ ನೋಡ್ಬೇಕು ಅಲ್ಲ ಹುಡುಗ ಯಾವತ್ತರ ಹಂಗೊಬ್ರು ಕೆಟ್ಟದ್ ಮಾಡ್ತೈತೆ ಇನ್ನ ಅವ್ರ ಅಪ್ಪ ಅವ್ರವನು ಒಂಚೂರು ಒಂದು ಪತ್ತು ಇದು ಮಾಡ್ತಾರೆ ನೀನು ಮೊದ್ಲ ಹುಡುಗ ಅಷ್ಟು ಮಲ್ತಾಯ್ಯ ನಮ್ನಿ ಒತ್ತು ತೋರಿಸ್ಕೊಂತಾಳ ಅವ್ರಪ್ಪ ನೋಡ್ತಿಲ್ಲ ಹೆಂಗ ಹಂಗ ನಮ್ನಿ ರಾಕ್ಷಸ್ ಬಂದಂಗೆ ಬರ್ತಾನೆ ಮೈ ಮೇಲೆ ಆ ಹುಡುಗ ಅಷ್ಟು ಇದು ಮಾಡ್ತಾರ ನೀ ಸುಸುಕನ್ನ ಮತ್ತೆ ಒಂದು ಹೇಳಿ ಮತ್ತೆ ಹೊಡಿಸಿಟ್ಟಪ್ಪ ಹಿಂಗೆಲ್ಲ ಹೇಳ್ಬಾರ್ದಪ್ಪ ಯಾರ ಮ್ಯಾಗ ಅಂತ ಬಂತು ನಿನಗೂ ಒಟ್ಟು ಕನಿಕರ ಅನ್ನೋದು ಇರ್ಲಿ ಒಟ್ಟು ಇಲ್ಲಿ ಬೆಚ್ಚಿಗವ ಅದು ಪೀಕ್ ಹಾಳಾಗಿದ್ದು ಹೊಟ್ಟೆ ಸಂತಾನೆ ಇದ್ಬಿಡ್ತು ನನಗೆ ತಲೆನೇ ಕೆಟ್ಬಿಡ್ತು ನನಗೆ ಆ ಸಿಟ್ಟನೆ ಬಂದಂಗೆ ಒದರಾಡ್ಬಿಟ್ನಿ ಕರೆವು ಅವ್ರವನು ಹಂಗೆ ಮಾಡ್ತಾನೆ ಅವ್ರ ಅಪ್ಪ ಹಂಗೆ ಮಾಡ್ತಾನೆ ಪಾಪ ನಾನು ಮತ್ತೆ ಬಂದು ಬಡಿಸ್ದಂಗೆ ಆತು ನೋಡಿ ಯಪ್ಪ ರಾಮು ತಪ್ಪ ನಾನು ಲುಕ್ಷಣಾಗಿ ಸಂಕಟಕ್ಕೆ ಬಂದಂಗೆ ಅಂದ್ಬಿಟ್ಟೆ ಏನು ತಿಳ್ಕೊಬಿಡಪ್ಪ ಮರ ಇಲ್ಲಿ ಬಿಡು ಮಾವ ಇವೆಲ್ಲ ಹೊಡೆತ ಬೀಗಳೆಲ್ಲ ಹುಟ್ಟತ್ಲಿಂದ ಇವನೇ ಅನುಭವಿಸ್ಕೊಂತ ಬಂದೀನಿ ಇದೇ ನನಗೇನು ಹೊಸ್ತಾಗೆ ಇಲ್ಲಿ ಬಿಡು ನಿನಗೆ ಗೊತ್ತಾಗಲಾರ್ದ ಹಂಗೆ ತಿಳ್ಕೊಂಬಂದು ಏನು ಹಾಕ್ಬಿಡು ಸರಿ ತರಪ್ಪ ನಾ ಹೋಗಿ ನಂಗಿದ್ರೆ ಅನ್ಸಮ್ಮನ್ ಮಾಡ್ತೀನಿ ತಿಳಿಕೇನೆ ಹೋಗು ಆಕೆ ಭಾಳ ಆಗೈತೆ ನೋಡಿ ಕಣ್ಕಂಡ್ರೆ ಹೊಲ್ದಾಗ ಬಿಟ್ಟು ಮೇಯ್ಸೋದು ಆಕೆ ತಗೋಬೇಸ್ ಕೈನ ರಾಮು ಏನಾರು ತಿಂದಿಲ್ಲಪ್ಪ ಊಟ ಗೀಟ ಮಾಡಿ ಇಲ್ಲ ಕೊಟ್ಟಾಳಿಲ್ಲ ನಿಮ್ಮವ್ವ ಹ್ಞೂ ಚಿಗವ ಉಂಡ್ರಿನಿ ಹಾಲಿನ ಕೊಂಡು ಕೊಡ್ಬೇಕು ಹೊತ್ತಾತು ಬೈತಾಳ ನಾ ಹಾಲಿಂದ ಕೂತೀನಿ ತೋರಪ್ಪ ನಾನು ಕೆಲಸ ಐತಿ ಹೋಗ್ತೀನಿ